ಹಾಯ್ ಫ್ರೆಂಡ್ಸ್, ಗಚ್ಚತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಹಾಗೆ ಬೆಲ್ಲನ್ನು ಕೂಡ ಒತ್ತಿರಿ. ಘಮ್ಮಗೆ ತಿನ್ಬೇಕಂದ್ರೆ ಘಮ್ ಅಂತ ಅಡುಗೆ ಮಾಡ್ಬೇಕು, ಹೌದಿಲ್ರಿ? ಈಗ ಫಸ್ಟ್ ಕ್ಲಾಸ್ ಒಂದು ಜ್ಯೂಸ್ ಮಾಡ್ತೀನಿ. ಯಾಕಂದ್ರೆ ಬೇಸಿಗೆ ಇದರಿಂದ ಏನಾದರೂ ತಂಪಂದು ಜ್ಯೂಸ್ ಕುಡಿಬೇಕು, ಪಾನೀಯನ ಕುಡಿಬೇಕು ಅಂತ ಅನಿಸ್ತೈತಿ. ಅದಕ್ಕೀಗ ಪೇರ್ಲೆ ಹಣ್ಣಿನ ಒಂದು ಜ್ಯೂಸ್ ಅಂತ ಇದಕ್ಕೆ ಏನೇನು ಸಾಮಗ್ರಿ ಬೇಕಂತ ಒಂದು ಪೇರ್ಲೆ ಹಣ್ಣು ತೊಗೊಂಡಿನಿ. ಯಾಕಂದ್ರೆ ನಾನು ಒಂದೇ ಗ್ಲಾಸ್ ಮಾಡಾಕತ್ತೀನಿ. ಅದಕ್ಕೊಂದು ಪೇರ್ಲೆ ಹಣ್ಣು ತೊಗೊಂಡಿನಿ. ಪುದೀನ, ಜೀರಿಗೆ, ಉಪ್ಪು, ಸಕ್ಕರೆ, ಇವಿಷ್ಟೇ ಸಾಮಗ್ರಿ ಈ ಜ್ಯೂಸಿಗೆ ಬೇಕಾಗ್ತೈತಿ. ಈಗ ಮೊದಲಿಗೆ ಈ ಪೇರ್ಲೆ ಹಣ್ಣನ್ನು ಹೊಳ್ಕೊಳ್ಳೋಣ. ಈಗ ನೋಡಿರಿ, ಇದು ಪೇರ್ಲೆ ಹಣ್ಣು ಹೊಳ್ಕೊಂಡು ಈಗ ಮಿಕ್ಸಿ ಜಾರಿಗೆ ಹೊಳ್ಕೊಂಡಿದ್ದು ಪೇರ್ಲೆ ಹಣ್ಣು ಹಾಕ್ಕೊಂಡಿನಿ. ಒಂದು ಅರ್ಧ ಚಮಚ ಸಕ್ಕರೆ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಹಂಗಾಗಿ ಸ್ವಲ್ಪ ಒಂದು ಅರ್ಧ ಚಮಚೆ ಮಸಾಲೆ ಚಮಚಲೆ ಜೀರಿಗೆ ಹಾಕ್ಕೊಂಡು ಟೇಸ್ಟ್ ಬರುತ್ತೆ. ಪುದೀನ ಹಾಕ್ಕೊಂಡು ಒಂದೆರಡು ಎಳೆ. ಈಗ ತಂಪ ನೀರೈತಿ, ಇದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣಂತ. ಈಗ ನೋಡ್ರಿ, ಇದನ್ನ ಸಣ್ಣಗೆ ರುಬ್ಕೊಂಡಿನಿ. ಇದನ್ನ ಸೋಸ್ಕೊಳ್ಳೋಣಂತ. ಏನಾದರೂ ಸ್ವಲ್ಪ ಬೀಜ ಇತ್ತಂದರೆ ಎಲ್ಲ ಸಾಫ್ಟ್ ಆಗಿ ಅದು ಲಿಕ್ವಿಡ್ ಬರುತ್ತೆ. ಈಗ ನೋಡ್ರಿ, ಎಲ್ಲ ಸಣ್ಣ ಸ್ವಲ್ಪ ಬೀಜ ಇದ್ದಿದ್ದೆಲ್ಲ ಇದಾಗೈತಿ. ಈಗ ಇದನ್ನು ಸೋಸ್ಕೊಂಡಿದ್ದೇನೆ. ಈಗ ಒಂದು ಗ್ಲಾಸ್ನಲ್ಲಿ ಸರ್ವ್ ಮಾಡೋಣ. ಐಸ್ ಕ್ಯೂಬ್ ಹಾಕ್ಕೊಳ್ಳೋಣಂತ. ಈಗ ಐಸ್ ಕ್ಯೂಬ್ ಹಾಕ್ಕೊಂಡು ಪೇರ್ಲೆ ಹಣ್ಣು ಜ್ಯೂಸ್ ಇದರೊಳಗೆ ಹಾಕ್ಕೊಳ್ಳೋಣಂತ. ವಾವ್, ಫಸ್ಟ್ ಕ್ಲಾಸ್ ತಂಪಾದ ಪೇರ್ಲೆ ಹಣ್ಣಿನ ಜ್ಯೂಸ್ ಈಗ ರೆಡಿ ಆಗಿದೆ. ನೋಡ್ರಿ ಎಷ್ಟು ಭಾರಿ ಕಾಣಿಸಕತ್ತೈತಿ. ಬೇಸಿಗೆಯಲ್ಲಿ ಈ ರೀತಿ ತಂಪಾದ ಪಾನೀಯ ಕುಡಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ವಾವ್, ಮಸ್ತ್ ಕಾಣಿಸ್ತಾ ಇದೆ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಬಾಯ್.